ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಒಂದು ತಿಂಗಳಿಗೆ 2 ಪಕ್ಷಗಳು, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಶುಕ್ಲ ಪಕ್ಷ ಅಂತ ಹೇಳಿದರೆ ಅಮಾವಾಸ್ಯೆಯಿಂದ ಹಿಡಿದು ಹುಣ್ಣಿಮೆವರೆಗೂ ಶುಕ್ಲ ಪಕ್ಷ, ಹುಣ್ಣಿಮೆಯಿಂದ ಹಿಡಿದು ನೆಕ್ಸ್ಟ್ ಅಮಾವಾಸ್ಯೆವರೆಗೂ 15 ದಿನ ಕೃಷ್ಣ ಪಕ್ಷ. ಶುಕ್ಲ ಪಕ್ಷದಲ್ಲಿ ಶುಕ್ಲ ಪಕ್ಷ ಆದಮೇಲೆ ಅಂದರೆ ಶುಕ್ಲ ಪಕ್ಷದಲ್ಲಿ ಅಮಾವಾಸ್ಯೆ ಆದ ಮೇಲೆ ಮರುದಿನ ಪಾಡ್ಯಮೆ ಬರುತ್ತೆ. ಪಾಡ್ಯಮೆ ಆದ ಮರುದಿನ ಚಂದ್ರೋದಯ ಆಗುತ್ತೆ. ಚಂದ್ರೋದಯದಿಂದ ಹಿಡಿದು ಹುಣ್ಣಿಮೆವರೆಗೂ ನಾವು ಯಾವುದೇ ಕೆಲಸಗಳು ಮಾಡಲಿ ಅದು ಸಕ್ಸಸ್ಫುಲ್ ಆಗಿರುತ್ತೆ, ಅಂದರೆ ವೃದ್ಧಿಯಲ್ಲಿರುತ್ತೆ. ಹುಣ್ಣಿಮೆ ಆದ ಮರುದಿನ ಪಾಡ್ಯಮೆಯಿಂದ ಹಿಡಿದು ದಶಮಿವರೆಗೆ ಮಾಡುವ ಕೆಲಸಗಳು ಮಧ್ಯಮವಾಗಿರುತ್ತೆ, ಅಂದರೆ ಪರವಾಗಿಲ್ಲ. ಆಮೇಲೆ ಈ ಅಮಾವಾಸ್ಯೆ ಎದುರು 4 ದಿನ, ಅಮಾವಾಸ್ಯೆ ಮುಂದೆ ಬರುವ 4 ದಿನಗಳಲ್ಲಿ ಕೂಡ ಯಾವುದೇ ಕೆಲಸ ಮಾಡಲಿ ಅದು ನಮಗೆ ಉಪಯುಕ್ತವಾಗಿರಲ್ಲ. ಹೀಗಾಗಿ ನಾವು ಈ ಪಕ್ಷಗಳನ್ನು ನೋಡಿಕೊಂಡು ಯಾವ ಥರ ಯಾವಾಗ ಯಾವ ಕೆಲಸ ಮಾಡಬೇಕು, ಯಾವ ಥರ ನಾವು ಯಾವ ಕೆಲಸ ಮಾಡಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ, ಅಂದರೆ ಅಮಾವಾಸ್ಯೆ ಮುಂದೆ ನಾವು ಎಷ್ಟು ಕೆಲಸ ಯಾವುದು ಮಾಡಬೇಕು ಅಂತ ಇಟ್ಕೊಂಡು ಇದರಿಂದ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್.